ನಮಸ್ಕಾರ ವೀಕ್ಷಕರೇ, ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೆಳೆಯ ಹೇಮಂತ್. ನೀವು ನೋಡ್ತಾ ಇದ್ದೀರಾ ವಾಲಿ ನ್ಯೂಸ್. ಇಡೀ ದೇಶವೇ ಅತ್ಯಂತ ಕುತೂಹಲದಿಂದ ಕಾಯುತ್ತಿದ್ದಂತಹ ಎಕ್ಸಿಟ್ ಪೋಲ್ ನಿನ್ನೆ ಸಂಜೆ ತಾನೇ ಬಿಡುಗಡೆಯಾಗಿದೆ. ಈ ಎಕ್ಸಿಟ್ ಪೋಲ್ನ ಪ್ರಕಾರ ಕರ್ನಾಟಕದಲ್ಲಿ ಈ ಬಾರಿಯೂ ಕೂಡ ಬಿಜೆಪಿ ಅತ್ಯುತ್ತಮವಾದ ಸಾಧನೆಯನ್ನು ಮಾಡುತ್ತೆ. ಕಾಂಗ್ರೆಸ್ ತಾನು ನಿರೀಕ್ಷೆ ಮಾಡಿದಂತಹ ಸ್ಥಾನಗಳನ್ನು ಯಾವುದೇ ಕಾರಣಕ್ಕೂ ಪಡ್ಕೊಳ್ಳಲ್ಲ ಅಂತಕ್ಕಂಥ ಆಘಾತಕಾರಿ ಒಂದು ಅಂಕಿ ಸಂಖ್ಯೆಗಳನ್ನು ನಿನ್ನೆ ಏನು 5-6 ರಾಷ್ಟ್ರೀಯ ಮಟ್ಟದ ಸುದ್ದಿ ಮಾಧ್ಯಮಗಳು ತಮ್ಮ ಎಕ್ಸಿಟ್ ಪೋಲನ್ನು ಬಿಡುಗಡೆಗೊಳಿಸಿದವೆ. ಆ ಎಲ್ಲ ಮಾಧ್ಯಮಗಳು ಕೂಡ ಬಹುತೇಕ ಒಂದೇ ರೀತಿಯ ಅಂಕಿ ಸಂಖ್ಯೆಗಳನ್ನು ಕರ್ನಾಟಕದ ಒಂದು 28 ಲೋಕಸಭಾ ಕ್ಷೇತ್ರಗಳ ಫಲಿತಾಂಶದ ಕುರಿತು ಕೊಡುವುದರ ಮೂಲಕ ಆಡಳಿತಾರೂಢ ಕಾಂಗ್ರೆಸ್ಗೆ ಬಹುದೊಡ್ಡ ಆತಂಕವನ್ನು ತಂದೊಡ್ಡಿದ್ದಾವೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಕಾಂಗ್ರೆಸ್ ನಿರೀಕ್ಷೆ ಮಾಡಿದ್ದಂತಹ ನಾವು ಗೆಲ್ತೀವಿ ಅಂತಕ್ಕಂಥ ಒಂದು ನಿರೀಕ್ಷೆ ಏನಿತ್ತು, ಆ ಕ್ಷೇತ್ರಗಳೇ ಈಗ ಒಂದು ಎಕ್ಸಿಟ್ ಪೋಲ್ನಿಂದ ಅದಲು ಬದಲಾಗಿದ್ದಾವೆ ಅಂತಲೇ ಹೇಳ್ಬೋದು. ಕೆಲವೊಂದು ಕ್ಷೇತ್ರಗಳನ್ನು BJP ಅತ್ಯಂತ ಒಂದು ಪ್ರಬಲವಾಗಿ ನಾವು ಈ ಕ್ಷೇತ್ರಗಳಲ್ಲಿ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ನಂಬಿಕೆಯನ್ನಿಟ್ಟಿತ್ತು. ಆ ಕ್ಷೇತ್ರಗಳು ಕೂಡ BJPಗೆ ಉಲ್ಟಾಗಿದ್ದಾವೆ. ಈ ಕಾರಣಕ್ಕೆ ಈ ಎಕ್ಸಿಟ್ ಪೋಲ್ ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿದೆ. ಈ ಎಕ್ಸಿಟ್ ಪೋಲ್ನಲ್ಲಿ ಬಂದಿರತಕ್ಕಂಥ ಅಂಕಿ ಸಂಖ್ಯೆಗಳು ರಿಯಲ್ ಒಂದು ರಿಸಲ್ಟ್ಗೂ ಸರಿ ಇರುತ್ತಾ ಅಂತಕ್ಕಂಥದ್ದೇ ಬಹುದೊಡ್ಡ ಕುತೂಹಲ ನಮಗೆಲ್ಲ ಕಾಡ್ತಾ ಇದೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಈ ನಿನ್ನೆ ಹೊರಬಂದಂತಹ ಎಕ್ಸಿಟ್ ಪೋಲ್ಗಳ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್, BJP ಹಾಗೂ JDS ಗೆಲ್ಲಬಹುದಾದಂಥ ಕ್ಷೇತ್ರಗಳ್ಯಾವು, ಕಾಂಗ್ರೆಸ್ ನಿರೀಕ್ಷೆ ಇಟ್ಕೊಂಡಿದ್ದಂಥ ಕ್ಷೇತ್ರಗಳೇನು, ಈಗ ಎಕ್ಸಿಟ್ ಪೋಲಲ್ಲಿ ಬಂದಿರತಕ್ಕಂಥ ಕಾಂಗ್ರೆಸ್ ಗೆಲ್ತಕ್ಕಂಥ ಕ್ಷೇತ್ರಗಳ್ಯಾವು ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಳೆದ 2023ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ 135ಕ್ಕೂ ಹೆಚ್ಚು ಶಾಸಕರ ಬೆಂಬಲದೊಂದಿಗೆ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಾವು 20ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸದ ಮಾತನಾಡ್ತಿದ್ರು. ಚುನಾವಣೆಯಾದ ನಂತರ ಕಾಂಗ್ರೆಸ್ ಕೈಗೊಂಡಿದ್ದಂತಹ ಪಕ್ಷದ ಆಂತರಿಕ ಸರ್ವೆಯಲ್ಲೂ ಕೂಡ ಕಾಂಗ್ರೆಸ್ ಸುಮಾರು 14 ಲೋಕಸಭಾ ಕ್ಷೇತ್ರಗಳಲ್ಲಿ ಸುಲಭವಾಗಿ ಗೆಲ್ಲುತ್ತೆ. ಇನ್ನು ಉಳಿದಿರ್ತಕ್ಕಂಥ 4-5 ಲೋಕಸಭಾ ಕ್ಷೇತ್ರಗಳಲ್ಲಿ 50-50 ಚಾನ್ಸ್ ಇದೆ. ಇದರಲ್ಲಿ ಕಾಂಗ್ರೆಸ್ 2-3 ಸ್ಥಾನಗಳನ್ನು ಗೆದ್ದರೂ ಕೂಡ 17ರಿಂದ 18 ಲೋಕಸಭಾ ಕ್ಷೇತ್ರಗಳನ್ನು ಕಾಂಗ್ರೆಸ್ ಕರ್ನಾಟಕದಲ್ಲಿ ಗೆಲ್ಲುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ಕೊಟ್ಟಿದ್ವು. ಆದರೆ ಇದೀಗ ನಿನ್ನೆ ಬಿಡುಗಡೆಯಾಗಿರ್ತಕ್ಕಂಥ ಎಕ್ಸಿಟ್ ಪೋಲ್ಗಳಲ್ಲಿ ಕಾಂಗ್ರೆಸ್ ಹೀನಾಯ ಪರಿಸ್ಥಿತಿಯನ್ನು ತಲುಪುತ್ತೆ. ಆದರೆ 2019ರ ಚುನಾವಣೆಗೆ ಹೋಲಿಸ್ಕೊಂಡ್ರೆ 3-4 ಕ್ಷೇತ್ರದ ಲಾಭ ಆಗ್ಬೋದು ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಕಾಂಗ್ರೆಸ್ ನಿರೀಕ್ಷೆ ಮಾಡಿದ್ದಂಥ 14 ಕ್ಷೇತ್ರಗಳನ್ನಾಗಲಿ ಅಥವಾ ಈ 10ಕ್ಕಿಂತ ಹೆಚ್ಚು ಕ್ಷೇತ್ರಗಳನ್ನಾಗಲಿ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ ಅಂತಕ್ಕಂಥ ಆಘಾತಕಾರಿ ವರದಿಯನ್ನು ನಿನ್ನೆ ಬಿಡುಗಡೆಗೊಳಿಸಿದ್ದಾವೆ. ಹಾಗಾದರೆ ಈ ಎಕ್ಸಿಟ್ ಪೋಲ್ಗಳ ಪ್ರಕಾರ ಕಾಂಗ್ರೆಸ್ ಗೆಲ್ಲಬಹುದಾದಂಥ ಕ್ಷೇತ್ರಗಳು ಯಾವ್ಯಾವು ಅನ್ನೋದನ್ನು ನೋಡೋದಾದರೆ, ನಿರೀಕ್ಷೆಯಂತೆ ಬೆಂಗಳೂರು ಗ್ರಾಮಾಂತರ DK ಸುರೇಶ್ ಅವರು ಗೆಲ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾವೆ. BN ಚಂದ್ರಪ್ಪ, ಗೋವಿಂದ ಕಾರಜೋಳ ಅವರ ವಿರುದ್ಧ ಸುಲಭವಾದ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಹಾಗೆ HC ಮಾದೇವಪ್ಪನವರ ಪುತ್ರ ಸುನೀಲ್ ಬೋಸ್ ಸ್ಪರ್ಧೆ ಮಾಡಿದ್ದಂತಹ ಚಾಮರಾಜನಗರ ಲೋಕಸಭಾ ಕ್ಷೇತ್ರವೂ ಕೂಡ ಕಾಂಗ್ರೆಸ್ನ ಪಾಲಾಗುತ್ತೆ. ಅದೇ ರೀತಿ ಮುದ್ದಹನುಮೇಗೌಡರಿಗೂ ಕೂಡ ತುಮಕೂರಲ್ಲಿ ಗೆಲುವಾಗುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ಈ ಎಕ್ಸಿಟ್ ಪೋಲ್ಗಳು ಬಿಡುಗಡೆಗೊಳಿಸಿದ್ದಾವೆ. ಅದೇ ರೀತಿ ಬೀದರ್ನಲ್ಲಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರ ಸ್ಪರ್ಧೆಗೆ ಏನು ತೀವ್ರ ವಿರೋಧ BJPಯಲ್ಲೇ ಇತ್ತು. ಆ ಕಾರಣಕ್ಕೆ ಸಚಿವ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಅವರು ಸುಲಭವಾದ ಗೆಲುವನ್ನು ಬೀದರ್ನಲ್ಲಿ ಕಾಣ್ತಾರೆ ಅಂತಕ್ಕಂಥದ್ದು ಈ ಎಕ್ಸಿಟ್ ಪೋಲ್ಗಳ ಒಂದು ಅಂಕಿ ಸಂಖ್ಯೆ. ಅದೇ ರೀತಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಅವರು ಗುಲ್ಬರ್ಗದಲ್ಲಿ ಜಯ ಗಳಿಸ್ತಾರೆ ಅಂತಕ್ಕಂಥದ್ದು ಎಕ್ಸಿಟ್ ಪೋಲ್ಗಳಲ್ಲಿ ಹೊರಬಂದಿರತಕ್ಕಂಥ ಒಂದು ಮಾಹಿತಿ. ಅದೇ ರೀತಿ JDS ಕೂಡ ತಾನು ಸ್ಪರ್ಧೆ ಮಾಡಿದ್ದಂತಹ 3ಕ್ಕೆ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವಿನ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ಗಳು ಬಿಡುಗಡೆ ಮಾಡೋದ್ರ ಮೂಲಕ JDSಗೆ ಬಹುದೊಡ್ಡ ಒಂದು ನೆಮ್ಮದಿಯನ್ನು ತಂದುಕೊಟ್ಟಿದೆ ಅಂತಲೇ ಹೇಳ್ಬೋದು. ಮಂಡ್ಯದಲ್ಲಿ HD ಕುಮಾರಸ್ವಾಮಿ ಅವರು, ಕೋಲಾರದಲ್ಲಿ ಮಲ್ಲೇಶ್ ಬಾಬು, ಹಾಗೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಕೂಡ ಗೆಲುವಿನ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಈ ಎಕ್ಸಿಟ್ ಪೋಲ್ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಅಂಕಿಅಂಶ. ಅದೇ ರೀತಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ 25 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿದ್ದಂತಹ BJP ಈ ಬಾರಿಯೂ ಕೂಡ ಕರ್ನಾಟಕದಲ್ಲಿ ಉತ್ತಮ ಸಾಧನೆಯನ್ನು ಮಾಡುತ್ತೆ. ಆ ಮೂಲಕ ಬೆಂಗಳೂರು ನಗರ ವ್ಯಾಪ್ತಿಯ ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ ಈ 3 ಲೋಕಸಭಾ ಕ್ಷೇತ್ರಗಳು ಕೂಡ ಈ ಬಾರಿಯೂ ಕೂಡ BJPಯ ಪಾಲಾಗ್ತವೆ ಅಂತಕ್ಕಂಥದ್ದು ಈ ಎಕ್ಸಿಟ್ ಪೋಲ್ನಲ್ಲಿ ಬಂದಿರತಕ್ಕಂಥ ಒಂದು ವರದಿ. ಅದೇ ರೀತಿ ಮೈಸೂರು ಕೊಡಗಿನಲ್ಲಿ ಯದುವೀರ್ ಒಡೆಯರ್ ಅವರು, ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಚಿವ
ಡಾಕ್ಟರ್ ಕೆ ಸುಧಾಕರ್, ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಮತ್ತೊಮ್ಮೆ ಸುಲಭವಾದ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥದ್ದು ಎಕ್ಸಿಟ್ ಪೋಲ್ಗಳಿಂದ ಹೊರಬಂದಿರತಕ್ಕಂಥ ಒಂದು ಮಾಹಿತಿ. ಅದೇ ರೀತಿ ಅತ್ಯಂತ ನಿರೀಕ್ಷಿತ ಹಾಗೂ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದಂತಹ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಜಯಪ್ರಕಾಶ್ ಹೆಗಡೆ ಅವರ ವಿರುದ್ಧ ಜಯವನ್ನು ಗಳಿಸ್ತಾರೆ. ಹಾಗೆಯೇ ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅಂಜಲಿ ನಿಂಬಾಳ್ಕರ್ ಅವರ ವಿರುದ್ಧ ಜಯವನ್ನು ಗಳಿಸ್ತಾರೆ. ಹಾಗೆ ದಕ್ಷಿಣ ಕನ್ನಡದಲ್ಲಿ ಪದ್ಮರಾಜ್ ಅವರ ವಿರುದ್ಧ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಸುಲಭವಾದ ಗೆಲುವನ್ನು ಕಾಣೋದ್ರ ಮೂಲಕ ದಕ್ಷಿಣ ಕನ್ನಡ, ಉಡುಪಿ ಚಿಕ್ಕಮಗಳೂರು ಹಾಗೂ ಉತ್ತರ ಕನ್ನಡ BJPಯ ಭದ್ರಕೋಟೆ ಅನ್ನೋದನ್ನು ಮತ್ತೊಮ್ಮೆ ನಿರೂಪಿಸಿದೆ ಅಂತಕ್ಕಂಥದ್ದು ಈ ಎಕ್ಸಿಟ್ ಪೋಲ್ಗಳು ಕೊಟ್ಟಿರ್ತಕ್ಕಂಥ ಒಂದು ವರದಿ. ಹಾಗೆಯೇ ಆಶ್ಚರ್ಯಕರ ರೀತಿಯಲ್ಲಿ ದಾವಣಗೆರೆಯೂ ಕೂಡ ಗಾಯತ್ರಿ ಸಿದ್ದೇಶ್ವರ ಅವರು ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥದ್ದು ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲಿ ಬಂದಿರತಕ್ಕಂಥ ಒಂದು ವರದಿ. ಹಾಗೆ ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ, ಬಳ್ಳಾರಿಯಲ್ಲಿ B. ಶ್ರೀರಾಮುಲು, ಹಾಗೆ ಕೊಪ್ಪಳದಲ್ಲಿ ಬಸವರಾಜ್ ಕ್ಯಾವಟೂರ್ ಅವರು ಕೂಡ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ವರದಿಯನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ ಅತ್ಯಂತ ನಿರೀಕ್ಷೆಯನ್ನು ಏನು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮೇಲೆ ಇಟ್ಕೊಂಡಿತ್ತು, ಆದರೆ ಕಾಂಗ್ರೆಸ್ ಇಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಾಗಿಲ್ಲ ಅಂತಕ್ಕಂಥದ್ದು ಎಕ್ಸಿಟ್ ಪೋಲ್ ಕೊಡೋದ್ರ ಮೂಲಕ ಕಾಂಗ್ರೆಸ್ಗೆ ಬಹುದೊಡ್ಡ ಒಂದು ಶಾಕನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಇನ್ನು ದಾವಣಗೆರೆ ಬಹುತೇಕ BJPಯ ಕೈ ಬಿಟ್ಟೋಗಿದೆ ಅಂತಕ್ಕಂಥ ಮಾತುಗಳು BJP ಕಾರ್ಯಕರ್ತರಲ್ಲಿ ಕೇಳಿಬರ್ತಿದ್ವು. ಆದರೆ ಈ ಎಕ್ಸಿಟ್ ಪೋಲ್ಗಳು ದಾವಣಗೆರೆಯೂ ಕೂಡ BJPಯ ಕೈವಶ ಆಗುತ್ತೆ ಅಂತಕ್ಕಂಥದ್ದನ್ನು ವರದಿ ಮಾಡಿದ್ದಾವೆ. ಹಾಗೆಯೇ ಚಿಕ್ಕೋಡಿಯಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತೊಮ್ಮೆ ಗೆಲುವನ್ನು ಕಾಣ್ತಾರೆ. ಬೆಳಗಾವಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಮೃಣಾಲ್ ಹೆಬ್ಬಾಳ್ಕರ್ ಅವರ ವಿರುದ್ಧ ಜಯವನ್ನು ಕಾಣ್ತಾರೆ. ಹಾಗೆಯೇ ಬಾಗಲಕೋಟೆಯಲ್ಲಿ PC ಗದ್ದಿಗೌಡರ್ ಸಂಯುಕ್ತ ಹೆಗಡೆ ಅವರ ವಿರುದ್ಧ ಗೆಲುವನ್ನು ಕಾಣ್ತಾರೆ. ಹಾಗೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ವರದಿಯನ್ನು ಈ ನಿನ್ನೆ ಬಿಡುಗಡೆ ಮಾಡಿದಂತಹ ಎಕ್ಸಿಟ್ ಪೋಲ್ಗಳಲ್ಲಿ ಒಂದು ವರದಿಯನ್ನು ಮಾಡಿದ್ದಾವೆ. ಬೆಳಗಾವಿ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಗಳಿಗೆ ಬಹಳ ಕುತೂಹಲ ಇತ್ತು. ಇಲ್ಲಿ ಇಬ್ಬರು ಪ್ರಭಾವಿ ಸಚಿವರ ಮಕ್ಕಳು ಒಂದು ಕಣಕ್ಕಿಳಿದಿದ್ರು. ಆದರೆ ಈ ಎರಡೂ ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಕಾಂಗ್ರೆಸ್ ಕಳೆದುಕೊಳ್ಳುತ್ತೆ ಅಂತಕ್ಕಂಥ ವರದಿಯನ್ನು ಈ ಎಕ್ಸಿಟ್ ಪೋಲ್ಗಳು ಬಿಡುಗಡೆಗೊಳಿಸಿದವೆ. ಅದೇ ರೀತಿ ರಾಜಾ ಅಮರೇಶ್ವರ್ ನಾಯಕ್ ಮತ್ತೊಮ್ಮೆ ರಾಯಚೂರು ST ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ IAS ನಿವೃತ್ತ ಅಧಿಕಾರಿಯಾಗಿರ್ತಕ್ಕಂಥ ಕುಮಾರ್ ನಾಯ್ಕರವರನ್ನು ಸೋಲಿಸ್ತಾರೆ ಅಂತಕ್ಕಂಥದ್ದು ಈ ಎಕ್ಸಿಟ್ ಪೋಲ್ ಕೊಟ್ಟಿರ್ತಕ್ಕಂಥ ವರದಿ. ರಮೇಶ್ ಜಿಗಜಿಣಗಿಯವರು ಕೂಡ ತಮ್ಮ ಗೆಲುವಿನ ನಾಗಲೋಟವನ್ನು ಈ ಬಾರಿಯೂ ಮುಂದುವರಿಸ್ತಾರೆ ಅಂತಕ್ಕಂಥ ವರದಿಯನ್ನು ಈ ಎಕ್ಸಿಟ್ ಪೋಲ್ಗಳು ಬಿಡುಗಡೆಗೊಳಿಸಿದವೆ. ಸ್ನೇಹಿತರೆ, ಈ ರೀತಿ ಕರ್ನಾಟಕದಲ್ಲಿ 20 ರಿಂದ 22 ಲೋಕಸಭಾ ಕ್ಷೇತ್ರಗಳನ್ನು BJP ಈ ಬಾರಿಯೂ ಗೆಲ್ಲುತ್ತೆ. JDS ತಾನು ಸ್ಪರ್ಧೆ ಮಾಡಿರ್ತಕ್ಕಂಥ 3 ಸ್ಥಾನಗಳಲ್ಲಿ ಗೆಲುವಿನ ಸಾಧ್ಯತೆ ಇದೆ. ಕಾಂಗ್ರೆಸ್ 4 ರಿಂದ 6 ಸ್ಥಾನಗಳನ್ನಷ್ಟೇ ಗೆಲ್ಲಬಹುದು ಅಂತಕ್ಕಂಥ ಆಘಾತಕಾರಿ ವರದಿಯನ್ನು ಈ ರಾಷ್ಟ್ರ ಮಟ್ಟದ ಸುದ್ದಿ ಸಂಸ್ಥೆಗಳು ಬಿಡುಗಡೆಗೊಳಿಸಿರ್ತಕ್ಕಂಥ ಎಕ್ಸಿಟ್ ಪೋಲ್ಗಳಲ್ಲಿ ಬಹಿರಂಗಗೊಳಿಸೋದ್ರ ಮೂಲಕ ಒಂದು ಆಶ್ಚರ್ಯವನ್ನು ತಂದೊಡ್ಡಿದ್ದಾವೆ. ಯಾಕಂದರೆ ಕಾಂಗ್ರೆಸ್ ಬಹು ನಿರೀಕ್ಷೆ ಇಟ್ಕೊಂಡಿದ್ದು ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬಹುದು, ಕೊಪ್ಪಳ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬಹುದು, ಚಿಕ್ಕೋಡಿ ಹಾಗೂ ಬೆಳಗಾವಿ ಈ 4 ಲೋಕಸಭಾ ಕ್ಷೇತ್ರಗಳನ್ನು ನಾವು ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ವರದಿಯನ್ನು ಕಾಂಗ್ರೆಸ್ ನೀಡಿತ್ತು. ಆದರೆ ಇದೀಗ ಈ ಎಕ್ಸಿಟ್ ಪೋಲ್ಗಳು ಏನು ತಮ್ಮ ವರದಿಯನ್ನು ಬಹಿರಂಗಗೊಳಿಸಿದ್ದಾವೆ, ಈ ವರದಿಯಲ್ಲಿ ಕಾಂಗ್ರೆಸ್ ಹಾಗೂ BJPಯ ಈ ಗೆಲುವಿನ ಲೆಕ್ಕಾಚಾರ ಇತ್ತು, ಆ ಲೆಕ್ಕಾಚಾರವೇ ಅದಲು ಬದಲಾಗಿದೆ ಅಂತಲೇ ಹೇಳ್ಬೋದು. BJP ಕೂಡ ಬಹುತೇಕ ದಾವಣಗೆರೆಯನ್ನು ನಾವು ಕಳ್ಕೊಳ್ತೀವಿ ಅಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿತ್ತು. ಆದರೆ ತುಮಕೂರನ್ನು ನಾವು ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಒಂದು ಭಾವನೆ BJPಗರಲ್ಲಿತ್ತು. ಅದೇ ರೀತಿ ಬೀದರಲ್ಲೂ ಕೂಡ ಎಷ್ಟೇ ವಿರೋಧ ಇದ್ದರೂ ಭಗವಂತ ಖೂಬಾ ಅವರು ಸುಲಭವಾದ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ BJP ಇತ್ತು. ಆದರೆ ಈ ಎಕ್ಸಿಟ್ ಪೋಲ್ಗಳು ಕೊಟ್ಟಿರ್ತಕ್ಕಂಥ ವರದಿ ಈ BJPಗಾಗಲಿ JDSಗಾಗಲಿ ತಮ್ಮ ಲೆಕ್ಕಾಚಾರವನ್ನೇ ಉಲ್ಟಾ ಮಾಡಿದ್ದಾವೆ ಅಂತಲೇ ಹೇಳ್ಬೋದು. ನನಗೆ ಈಗಲೂ ಕೂಡ ಬೀದರ್ನಲ್ಲಿ BJP ಗೆಲ್ಲುತ್ತೆ ಅಂತಕ್ಕಂಥ ಭಾವನೆ ಇದೆ. ಆದರೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಅಲ್ಲೂ BJP ಅಭ್ಯರ್ಥಿ ಗೆಲುವು ಸಾಧ್ಯವಾಗಲ್ಲ ಅಂತಕ್ಕಂಥ ಒಂದು ಮಾತುಗಳು ಇವತ್ತಿಗೂ ಕೂಡ ಈ ಎಕ್ಸಿಟ್ ಪೋಲ್ ಹೊರಗೆ ಬಂದ ನಂತರನೂ ಕೂಡ BJPಯ ಕಾರ್ಯಕರ್ತರೇ ಅಲ್ಲಿ ಮಾತಾಡ್ತಿರ್ತಕ್ಕಂಥ ಮಾತು, ಯಾವುದೇ ಕಾರಣಕ್ಕೂ BJP ಈ ಬಾರಿ ದಾವಣಗೆರೆಯಲ್ಲಿ ಗೆಲ್ಲಲ್ಲ ಅಂತಕ್ಕಂಥದ್ದು. ಇನ್ನು ಕೊಪ್ಪಳದಲ್ಲಿ ಕುರುಬ ಹಾಗೂ ಅಲ್ಪಸಂಖ್ಯಾತ ಮತದಾರರು ಹೆಚ್ಚಾಗಿದ್ದಾರೆ, ಆ ಕಾರಣಕ್ಕೆ ಸುಲಭವಾಗಿ ಕಾಂಗ್ರೆಸ್ಸಲ್ಲಿ ಗೆಲುವನ್ನು ಕಾಣುತ್ತೆ ಅಂತಕ್ಕಂಥ ಚರ್ಚೆಗಳು ಹಾಗೂ ಕಾಂಗ್ರೆಸ್ನ ಆತ್ಮವಿಶ್ವಾಸ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮೇಲಿತ್ತು. ಆದರೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ಕಾರಣಕ್ಕೆ BJPಗೆ ಹೆಚ್ಚು ಬಲ ಬಂದಿತ್ತಲ್ಲಿ. ಹಾಗೆಯೇ ಕಾಂಗ್ರೆಸ್ನಲ್ಲಿ ಇಕ್ಬಾಲ್ ಅನ್ಸಾರಿ ಮುನಿಸ್ಕೊಂಡಿದ್ದು ಕೂಡ ಕಾಂಗ್ರೆಸ್ಗೆ ಬಹುತೇಕ ಒಂದು ದುಬಾರಿಯಾಗಿದೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಆದರೆ ಸ್ನೇಹಿತರೆ, ಈಗಲೂ ಕೂಡ ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ಕೊಪ್ಪಳದ ರಿಸಲ್ಟ್ ಬದಲಾಗ್ಬೋದು ಅಂತಕ್ಕಂಥ ಒಂದು ನನ್ನ ಅನಿಸಿಕೆ ಇದೆ. ಆದರೆ
ಈ ಎಕ್ಸಿಟ್ ಪೋಲ್ಗಳು ಕೊಟ್ಟಿರ್ತಕ್ಕಂಥ ಅಂಕಿ ಸಂಖ್ಯೆಗೂ ರಿಯಲ್ ಆಗಿ ಬರ್ತಕ್ಕಂಥ ಒಂದು ರಿಸಲ್ಟ್ಗೂ ಅಷ್ಟೇನು ಹೆಚ್ಚಿನ ವ್ಯತ್ಯಾಸ ಇರದೇ ಇದ್ದರೂ ಕೂಡ ಇಲ್ಲಿ ಎಕ್ಸಿಟ್ ಪೋಲ್ಗಳಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಬೋದು ಅಂತಕ್ಕಂಥ ವರದಿಯನ್ನು ಕೊಟ್ಟಿದೆ, ಯಾವ್ಯಾವ ಕ್ಷೇತ್ರದಲ್ಲಿ BJP ಗೆಲ್ಬೋದು ಅಂತ ವರದಿಯನ್ನು ಕೊಟ್ಟಿದೆ. ಆ ಕ್ಷೇತ್ರಗಳಲ್ಲಿ 2-3 ಕ್ಷೇತ್ರದ ರಿಸಲ್ಟ್ ಅದಲು ಬದಲಾಗ್ಬೋದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ನಿರೀಕ್ಷೆ. ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಫಲಿತಾಂಶ ಬದಲಾಗ್ಬೋದು, ಕೊಪ್ಪಳದಲ್ಲೂ ಕೂಡ ಬದಲಾಗ್ಬೋದು, ಬೀದರ್ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಕೂಡ ಬದಲಾಗ್ಬೋದು, ಕೊನೆಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕೂಡ ಫಲಿತಾಂಶ ಕೂಡ ಬದಲಾಗ್ಬೋದು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ನನ್ನ ವೈಯಕ್ತಿಕ ಅನಿಸಿಕೆಯ ಪ್ರಕಾರ ಈ 6 ಏನು ಕಾಂಗ್ರೆಸ್ ಗೆಲ್ಲುತ್ತೆ ಅಂತಕ್ಕಂಥ ಹೇಳಿರುವ ಲೋಕಸಭಾ ಕ್ಷೇತ್ರಗಳಲ್ಲಿ 2 ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಎಕ್ಸಿಟ್ ಪೋಲ್ಗಳು ಕೊಟ್ಟಿರ್ತಕ್ಕಂಥ ಕ್ಷೇತ್ರಗಳ ಬದಲಾಗಿ ಕಾಂಗ್ರೆಸ್ ಅಲ್ಲಿ 2 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಬೋದು, ಇನ್ನೆರಡು ಲೋಕಸಭಾ ಕ್ಷೇತ್ರಗಳನ್ನು ಕಳೆದುಕೊಳ್ಬೋದು. ಇನ್ನೇನು 3 ದಿವಸ ಅಷ್ಟೇ ಬಾಕಿ ಇದೆ ಚುನಾವಣಾ ಫಲಿತಾಂಶಕ್ಕೆ. ಕಾದು ನೋಡೋಣ ಸ್ನೇಹಿತರೆ. ಎಕ್ಸಿಟ್ ಪೋಲ್ಗಳು ಕೊಟ್ಟಿರ್ತಕ್ಕಂಥ ವರದಿಗೂ ನಿಜವಾಗಿ ಬರ್ತಕ್ಕಂಥ ಫಲಿತಾಂಶಕ್ಕೂ ಎಷ್ಟೆಲ್ಲ ವ್ಯತ್ಯಾಸ ಆಗ್ಬೋದು ಅನ್ನೋದನ್ನು ನಿಮ್ಮ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಈ ಎಕ್ಸಿಟ್ ಪೋಲ್ಗಳನ್ನು ನೀವು ಒಪ್ಕೊಳ್ತೀರಾ? ಹಾಗಾದರೆ ಕರ್ನಾಟಕದಲ್ಲಿ BJP, JDS, ಕಾಂಗ್ರೆಸ್ ಎಷ್ಟೆಷ್ಟು ಸ್ಥಾನಗಳನ್ನು ಗೆಲ್ಬೋದು ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನನ್ನ ATKM ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.